ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಪ್ರಿಯರೇ? ಅದೇ ಪ್ರಿಯರೇ, ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ಎಚ್ಚರಗೊಂಡಿದ್ದೀರಾ? ಒಂದು ವೇಳೆ ಈ ಸಂದೇಶವನ್ನು ನೀವು ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಾ ಇರಬಹುದು. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಈ ಅನುದಿನದ ಧ್ಯಾನ ಅನೇಕರಿಗೆ ಎಷ್ಟೋ ಆಶೀರ್ವಾದಕರವಾಗಿದೆ ಎಂದು ಪ್ರತಿದಿನ ಅನೇಕರು ವಾಟ್ಸಪ್ ಮೆಸೇಜ್ ಕಳಿಸುತ್ತಾ ದೇವರ ವಾಕ್ಯದಿಂದ ನಾವು ಎಷ್ಟೋ ಬಲ ಹೊಂದುತ್ತಿದ್ದೇವೆ ಎಂದು ತಿಳಿಸುತ್ತಿದ್ದೀರಿ. ಪ್ರತಿದಿನ ದೇವರ ವಾಕ್ಯವನ್ನು ನಿಮಗಾಗಿ ಸಿದ್ಧ ಮಾಡಿ ಸಾರುತ್ತಾ ಇದ್ದೇವೆ. ವೈಯಕ್ತಿಕವಾಗಿ ನೀವು ಕೂಡ ಪ್ರಾರ್ಥಿಸಿರಿ, ವಾಕ್ಯವನ್ನು ಧ್ಯಾನಿಸಿರಿ, ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ಈ ಉದಯ ಕಾಲ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವ ನಿಮ್ಮ ಸಂದೇಶವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಒಂದು ವೇಳೆ ಇದು ನಿಮಗೆ ಈವ್ನಿಂಗ್ ಆಗಲಿ, ಸಾಯಂಕಾಲವಾಗಲಿ, ಮತ್ತೊಂದು ಸಮಯವಾಗಲಿ, ಯಾವುದೇ ಸಮಯವಾಗಿರಲಿ, ಪ್ರಪಂಚದಲ್ಲಿ ಇಂಟರ್ನೆಟ್ ಮೂಲಕ ನಾವೆಲ್ಲೇ ಇದ್ದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ದೇವರ ವಾಕ್ಯವನ್ನು ಒಂದೇ ಸಮಯದಲ್ಲಾಗಲಿ, ನಮಗಿಷ್ಟವಾದ ಸಮಯದಲ್ಲಾಗಲಿ ವೀಕ್ಷಿಸುವ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಟಿವಿ ಕಾರ್ಯಕ್ರಮ ಒಂದು ವೇಳೆ ವೀಕ್ಷಿಸುವುದಾದರೆ ಕೇವಲ ಆ ಟೈಮ್ಗೆ ಟಿವಿ ಆನ್ ಮಾಡಿದ್ರೆ ಆ ಕಾರ್ಯಕ್ರಮ ಪ್ರಸಾರವಾಗುವುದು ನಮಗೆ ಸಿಗುತ್ತೆ, ಇಲ್ಲವಾದರೆ ಸಿಗುವುದಿಲ್ಲ. ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಈ ಒಂದು ಸೋಷಿಯಲ್ ಮೀಡಿಯಾದ ಮೂಲಕ ಸಂಪೂರ್ಣವಾಗಿ ನಿಮಗೆ ಲಭ್ಯವಾಗಿದೆ. ಡಾಕ್ಟರ್ ಜಯಪಾಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುತ್ತೆ. ಈವನ್ ಒಂದು ದಿವಸ ಕೇಳದಿದ್ರೂ ಕೂಡ, ಲೇಟ್ ಆದ್ರೂ ಕೂಡ ಮತ್ತೊಂದು ದಿವಸ ಕೇಳಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಷ್ಟೇ ಅಲ್ಲ, ನಿಮಗೆ ಇಷ್ಟವಾದ ಸಮಯದಲ್ಲಿ ಈ ವಾಕ್ಯ ಧ್ಯಾನಿಸಲು ನಿಮಗೆ ಪ್ರಯೋಜನವಾಗಿರುತ್ತೆ. ನಿಜವೇ ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ದಿನೇ ದಿನೇ ನಾವು ಬಲಹೀನರಾಗುತ್ತೇವೆ. ಹೇಳಬೇಕಾದ್ರೆ ಮುದುಕರಾಗುತ್ತೇವೆ. ನಮ್ಮ ಶುದ್ಧ ಭಾಷೆಯಲ್ಲಿ ಹೇಳಬೇಕಾದ್ರೆ ವಯಸ್ಸು ಜಾಸ್ತಿ ಆಗ್ತದೆ. ಯಾರೂ ಕೂಡ ನಿತ್ಯ ಯವನಸ್ಥನಾಗಿರೋದಿಲ್ಲ, ನಿತ್ಯ ಬಾಲಕನಾಗಿರುವುದಿಲ್ಲ, ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ನಾವೆಷ್ಟೇ ಜಾಗ್ರತೆ ತೆಗೆದುಕೊಂಡ್ರು, ಎಷ್ಟೇ ಮೆಡಿಸಿನ್ಸ್ ಬಳಸಿದ್ರು, ಎಷ್ಟೇ ಆರೋಗ್ಯ ಸೂತ್ರಗಳನ್ನು ಉಪಯೋಗಿಸಿದ್ರು, ಕ್ರಮೇಣವಾಗಿ ನಾವು ಬಲಹೀನರಾಗುವಂಥದ್ದು ಸರ್ವಸಾಧಾರಣವಾಗಿದೆ. ಹಾಗಾದರೆ ದೇವರು ನಮ್ಮನ್ನು ಒಂದು ಪ್ರಾಯದಲ್ಲಿ ನಡೆಸುತ್ತಾ ಇರುವಾಗ ನಮಗೆ ಶ್ರೇಷ್ಠವಾದ ಸಮಯ ನಮ್ಮ ಜೀವಿತದಲ್ಲಿ ಯವನ ಕಾಲ ಆಗಿರುತ್ತೆ, ಬಾಲ್ಯ ದಿನ ಆಗಿರುತ್ತೆ. ಹಸುಕೂಸು ತಾಯಿಯ ಎದೆಹಾಲು ಬಿಟ್ಟರೆ ಬೇರೆ ಏನನ್ನೂ ಅಪೇಕ್ಷಿಸುವುದಿಲ್ಲ. ಬೆಳೆಯುತ್ತಿರುವಾಗ ಹಾಲನ್ನೇ ಅಪೇಕ್ಷಿಸುತ್ತೆ. ಹೊಸದಾಗಿ ರಕ್ಷಿಸಲ್ಪಟ್ಟ ಒಬ್ಬ ವ್ಯಕ್ತಿ ವಾಕ್ಯವನ್ನು ಹೆಚ್ಚಾಗಿ ಪ್ರೀತಿಸುವುದಾದರೆ ಆಧ್ಯಾತ್ಮಿಕವಾಗಿ ಅವರು ಬಲವಾಗಿರ್ತಾರೆ. ಒಂದು ಯೌವನ ಪ್ರಾಯ ಬಂದಾಗ ಅವರಿಗೆ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ. ಅಂದ್ರೆ ಬಿಸಿ ನೀರಲ್ಲಿ ಕೈ ಹಾಕಿದ್ರೆ ಕೈ ಸುಡುತ್ತವೆ, ನೀರೊಳಗಡೆ ಜಿಗಿದ್ರೆ ಮುಳುಗುತ್ತೇವೆ, ಬೆಂಕಿಯಲ್ಲಿ ಕೈ ಹಾಕಿದ್ರೆ ಸುಡುತ್ತೆ ಎಂಬ ಬುದ್ಧಿಜ್ಞಾನ ಉಂಟಾಗತ್ತೆ. ಆದ್ರೆ ಚಿಕ್ಕವರಾಗಿರುವಾಗ ಅವ್ರಿಗೇನು ಗೊತ್ತಿಲ್ಲದಕ್ಕಾಗಿ ಅಂತ ಕೆಲಸ ಮಾಡ್ತಾರೆ. ಯಾವುದು ತಗ್ಗು, ಯಾವುದು ಸರಿಮಾರ್ಗ, ಯಾವುದು ದಾರಿ, ಯಾವುದು ಕತ್ತಲು, ಯಾವುದು ಬೆಳಕು ಎಂದು ತಿಳಿದುಕೊಳ್ತಾರೆ. ಬುದ್ಧಿ ಬಂದಾಗ ಹಾಗೆ ತಿಳಿದುಕೊಳ್ಳುವಾಗ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳದಿದ್ದರೆ ತಮ್ಮ ಜೀವಿತದಲ್ಲಿ ಬಹಳ ನಷ್ಟ ಹೋಗ್ತಾರೆ. ಯಾವಾಗಲೂ ದೇವರನ್ನು ನಾನು ಸ್ತುತಿಸ್ತೇನೆ. ಒಬ್ಬ ಯವನಸ್ಥನಾಗಿದ್ದಾಗಲೇ ದೇವರು ನನ್ನನ್ನು ಸಂಧಿಸಿದ್ದಾರೆ. ನನ್ನ ಭಾರ ಏನೆಂದರೆ ಯವನಸ್ಥರನ್ನೆಲ್ಲ ನೋಡುವಾಗ ಆ ಪ್ರತಿ ಯವನಸ್ಥನು ಕೂಡ ತನ್ನ ಯವನ ಪ್ರಾಯವನ್ನು ದೇವರಿಗೆ ಅರ್ಪಿಸಿಕೊಡೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಅವರ ಭವಿಷ್ಯ ಇರುತ್ತೆ ನೋಡಿ. ಈಗಾಗಲೇ ಟೀನೇಜ್ ದಾಟಿ ಹೋಯ್ತು, ಯವನ ಪ್ರಾಯ ದಾಟಿ ಹೋಯ್ತು, ವಿವಾಹಿತನಾದನು, 30 ಏಜ್ ದಾಟೀತು, ಇನ್ನೂ ದೇವರ ಚಿತ್ತ ಏನೆಂದು ತಿಳ್ಕೊಳ್ಳಲಿಲ್ವಲ್ಲ, ದೇವರಿಗೆ ಸಮರ್ಪಿಸಿಕೊಳ್ಳಲಿಲ್ವಲ್ಲ, ಇನ್ನು ರಕ್ಷಣೆಯೇ ಹೊಂದಲಿಲ್ವಲ್ಲ ಎಂಬ ವಿಷಯಗಳು ಎಷ್ಟೋ ಬಾಧೆಯನ್ನುಂಟು ಮಾಡ್ತವೆ. ಯವನ ಪ್ರಾಯದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯವನ ಕಾಲ ಬಂದಾಗ ನೀವು ಸರಿಯಾದಂತಹ ನಿರ್ಣಯ ಮಾಡುವುದಕ್ಕಾಗಿ ದೇವರ ಮಕ್ಕಳ ಸಹವಾಸ, ದೇವರ ವಾಕ್ಯ, ಪ್ರಾರ್ಥಿಸುವ ತಂದೆ ತಾಯಿಗಳು, ಒಳ್ಳೆ ಚರ್ಚ್, ಒಳ್ಳೆ ಆತ್ಮಿಕ ವಾತಾವರಣ, ವಿಶ್ವಾಸಿಗಳ ಸಹವಾಸದಲ್ಲಿ ನಾವಿರೋದಾದ್ರೆ ನಮಗೆ ಕರೆಕ್ಟಾಗಿ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ. ಆದುದರಿಂದ ನಮ್ಮ ಮನೋನೇತ್ರ ತೆರೆಯಲ್ಪಡುವಂತೆ ದೇವರು ಸಹಾಯ ಮಾಡ್ತಾರೆ. ಕರೆಕ್ಟಾಗಿ ನೀವು ದೇವರ ಚಿತ್ತ ಅರಿತುಕೊಳ್ಳುವುದಾದರೆ ಅದ್ಭುತವನ್ನು ನೋಡುತ್ತೀರಿ. ಅಷ್ಟಕ್ಕೂ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಕ್ಕಾಗಿ ಬೆಸ್ಟ್ ಏಜ್ ಯವನ ಪ್ರಾಯವಾಗಿದೆ. ಆಗ ರಕ್ಷಣೆ ಹೊಂದಿದರೆ ಅದ್ಭುತ ಉಂಟಾಗ್ತವೆ. ನಿಮ್ಮ ಮಕ್ಕಳು ಯವನ ಕಾಲದಲ್ಲಿ ರಕ್ಷಣೆ ಹೊಂದುವುದಕ್ಕಾಗಿ ಪ್ರಾರ್ಥಿಸಿರಿ. ಯವನಸ್ಥರು ಇದನ್ನು ಕೇಳ್ತಾ ಇರೋದಾದ್ರೆ, ಇನ್ನೂ ನೀವು ರಕ್ಷಣೆ ಹೊಂದದೇ ಇರೋದಾದ್ರೆ ಇದೇ ಅನುಕೂಲವಾದ ಸಮಯ, ಇಂದೇ ರಕ್ಷಣೆಯ ದಿನ ಎಂದು ಗುರುತಿಸಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ತಪ್ಪದೆ ದರ್ಶಿಸುತ್ತಾರೆ. ಯವ್ವನ ಕಾಲದಲ್ಲಿ ನಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು. ಆ 20 ಏಜ್ ಒಳಗಾಗಿಯೇ ನಾವು ರಕ್ಷಣೆ ಅನುಭವ ಹೊಂದಿದವರಾಗಿರುವುದಾದರೆ
ನಮಗೆ 30 ಏಜ್ ಬರೋದ್ರೊಳಗಾಗಿ ನಮ್ಮ ಕರಿಯರ್ ಎಲ್ಲ ನೋಡಿರಿ, ನಮ್ಮ ಭವಿಷ್ಯವೇನು, ವಿದ್ಯಾಭ್ಯಾಸವೇನು, ಉದ್ಯೋಗ ಏನು ಎಂದು ಬಹಳಷ್ಟು ಜನ ಗಲಿಬಿಲಿಗೊಳಗಾಗ್ತಾರೆ. ಕೆಲವರು ಅಯೋಮಯವಾಗಿರ್ತಾರೆ, ಇನ್ನು ಕೆಲವರು ಅದನ್ನು ಲಕ್ಷಿಸಲಾರದೆ ತಮ್ಮ ಜೀವಿತವನ್ನೇ ಕಳೆಯುತ್ತಾ ಇರ್ತಾರೆ. ಬಟ್ ಬಿಫೋರ್ 30 ಯು ಮಸ್ಟ್ ನೋ ವಾಟ್ ಈಸ್ ಗಾಡ್ಸ್ ವಿಲ್ ಫಾರ್ ಯೋರ್ ಲೈಫ್. 30 ವರ್ಷ ವಯಸ್ಸಿನೊಳಗಾಗಿಯೇ ನಿಮ್ಮ ವಿಷಯದಲ್ಲಿ ದೇವರ ಚಿತ್ತ ಏನಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಇನ್ನು ಮುಂಚಿತವಾಗಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ದಟ್ ಈಸ್ ದ ಮ್ಯಾಕ್ಸಿಮಮ್ ಏಜ್. ಅದಕ್ಕಿಂತಲೂ ಹೆಚ್ಚಾಗಿ ತಡ ಮಾಡುವುದಾದ್ರೆ ನೀವೇ ನಷ್ಟ ಹೋಗ್ತೀರಿ. ಯು ನೀಡ್ ಟು ಬಿ ಎಕ್ವಿಪ್ಡ್. 30 ವರ್ಷದ ವಯಸ್ಸೊಳಗಾಗಿಯೇ ನೀವು ದೇವರ ಚಿತ್ತ ಅರಿತುಕೊಳ್ಬೇಕು. ಆ ಚಿತ್ತಕ್ಕೆ ತಕ್ಕ ಹಾಗೆ ನೀವು ಸಿದ್ಧಗೊಳ್ಬೇಕು. ಆ 30 ಇಯರ್ಸ್ ಬರುವಾಗ ನಮಗೆ ಸಾಧಾರಣವಾಗಿ ಮತ್ತೆ ಮ್ಯಾರೇಜ್, ವಿವಾಹ ಅದೊಂದು ಮುಖ್ಯವಾದ ಹಂತವಾಗಿರುತ್ತೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ. ಒಂದು ಹೊಸ ಚಾಪ್ಟರ್ ಆಗಿರುತ್ತೆ. ವಿವಾಹ ವಿಷಯದಲ್ಲಿ ನಾವು ಸರಿಯಾಗಿರೋದಾದ್ರೆ ನಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರುತ್ತೆ. ವಿವಾಹ ವಿಷಯದಲ್ಲಿ ತಪ್ಪು ಮಾಡುವಾಗ, ವಿವಾಹ ವಿಷಯದಲ್ಲಿ ದುಡುಕಿದಾಗ, ವಿವಾಹ ವಿಷಯದಲ್ಲಿ ರಾಂಗ್ ಡಿಸಿಷನ್ಸ್ ತೆಗೆದುಕೊಳ್ಳುವಾಗ ಬಹಳಷ್ಟು ಜನರ ಜೀವಿತಗಳು ಗೊಂದಲಮಯವಾಗಿಬಿಡ್ತಿವೆ. ವಿವಾಹವಾದ ನಂತರ ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸಬೇಕೆಂದು, ನಿಮ್ಮನ್ನು ಎಸ್ಟಾಬ್ಲಿಷ್ ಮಾಡಬೇಕೆಂದು, ನಿಮ್ಮನ್ನು ಸಂತಾನವುಳ್ಳವರನ್ನಾಗಿ ಮಾಡಿ ನಿಮ್ಮನ್ನು ತಂದೆ ತಾಯಿಗಳನ್ನಾಗಿ ಮಾಡಲು ಬಯಸುತ್ತಾರಲ್ಲವೇ? ಹಾಗಾಗಿ ಬೇಗನೆ, ಎಷ್ಟು ಬೇಗವೋ ಅಷ್ಟು ಸಾಧ್ಯ ದೇವರ ಚಿತ್ತ ಏನೆಂದು ತಿಳ್ಕೊಂಡು ಕರೆಕ್ಟಾಗಿ ನೀವು ಸಿದ್ಧರಾಗುವುದಾದರೆ ನಿಮ್ಮ ಯೌವನ ಕಾಲದಲ್ಲಿ ನೀವು ಬಲವಾಗಿ, ನೀವು ಕುಟುಂಬವಾಗಿ ಸೆಟ್ಲ್ ಆಗಬಹುದು. ಅಂದರೆ ಸ್ಥಿರಗೊಳ್ಳಬಹುದು, ಬಲಗೊಳ್ಳಬಹುದು, ದೇವರಿಂದ ಉಪಯೋಗವಾಗಬಹುದು. 40 ಏಜ್ಗೆ ಬರೋಷ್ಟೊತ್ತಿಗೆ ಮೆಚುರಿಟಿ ಅಂದರೆ ಆಧ್ಯಾತ್ಮಿಕ ಪರಿಪಕ್ವತೆಗೆ ನಾವು ಬರಬೇಕು. 40 ವರ್ಷ ವಯಸ್ಸಾದ್ರೂ ಕೂಡ ಇನ್ನೂ ಪರಿಪಕ್ವತೆಗೆ ಬರದೆ ಚಿಕ್ಕ ಮಕ್ಕಳಂತೆ ಇನ್ನೂ ಚಿಕ್ಕ ಮಕ್ಕಳ ಚೇಷ್ಟೆ ಮಾಡುವವರಾಗಿ, ಇನ್ನೂ ಬೇಜವಾಬ್ದಾರರಾಗಿ ತಂದೆ ತಾಯಿಗಳ ಮೇಲೆ, ಅಣ್ಣ ತಮ್ಮಂದರ ಮೇಲೆ, ಮತ್ತೊಬ್ಬರ ಮೇಲೆ ಆಧಾರಗೊಂಡಿರುವುದಾದ್ರೆ ದೇವರ ಚಿತ್ತವೇನೆಂದು ತಮ್ಮ ಜೀವಿತಕ್ಕಾಗಿ ಅರಿತುಕೊಳ್ಳದೆ ತಮ್ಮ ಸಮಯ ವ್ಯರ್ಥ ಮಾಡುತ್ತಾ ದುರಭ್ಯಾಸಗಳಿಗೆ ಬಂಧಿತರಾಗಿರುವಂಥವ್ರು ಈ ದಿನ ಎಷ್ಟೋ ಜನ ಇದ್ದಾರೆ. ನೀವು ಅಂತಹ ಸ್ಥಿತಿಯಲ್ಲಿರೋದಾದ್ರೆ ಕನಿಷ್ಠ ಈ ದಿನವಾದರೂ ಇಟ್ ಈಸ್ ನಾಟ್ ಟೂ ಲೇಟ್. ಈ ದಿನವಾದರೂ ನೀವು ಪಶ್ಚಾತ್ತಾಪ ಪಡುವುದಾದರೆ ದೇವರು ನಿಮ್ಮ ಮೇಲೆ ಕೃಪೆ ತೋರಿಸುತ್ತಾರೆ. 40 ವರ್ಷ ವಯಸ್ಸಿನೊಳಗಾಗಿ ನಿಮಗೆ ದೇವರು ಆ ಪರಿಪಕ್ವತೆಯನ್ನು ಕೊಡುತ್ತಾ ಇರುವುದರಿಂದ ನೀವು ಅನೇಕ ಅನುಭವ ಕಲಿತುಕೊಳ್ತೀರಿ. ಅನೇಕ ವಿಧವಾದ ಆತ್ಮಿಕ ಸತ್ಯವನ್ನು ಕಲಿತುಕೊಳ್ಳುತ್ತೀರಿ. ಲೋಕದಲ್ಲಿಯೂ ಕೂಡ ಲೋಕದಲ್ಲಿ ಹೇಗೆ ಬದುಕಬೇಕು ಎನ್ನುವಂತಹ ಗ್ರಹಿಕೆಯನ್ನು ಹೊಂದಿಕೊಂಡವರಾಗಿರುತ್ತೀರಿ. ಅವಾಗಲೇ ನೀವು ನಿಮ್ಮ ಮಕ್ಕಳಿಗೆ ಅವುಗಳನ್ನು ಕಲಿಸುವವರಾಗಿರ್ತೀರಿ. ಬೆಳೆಯುತ್ತಿರುವ ನಿಮ್ಮ ಮಕ್ಕಳು, ಟೀನೇಜ್ಗೆ ಬಂದ ನಿಮ್ಮ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು 30-40 ಒಳಗಾಗಿಯೇ ನಾವು ತಂದೆ ತಾಯಿಗಳಾಗಿ ಬಿಡ್ತಾ ಇದ್ದೇವೆ. ಸೊ ಆ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಬೋಧನೆ, ಅವರಿಗೆ ನಾವು ಒಳ್ಳೆ ರೀತಿಯಾಗಿ ಮಾದರಿಯಾಗಿರದಿದ್ದರೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಕೊಡ್ಲಿಕ್ಕಾಗಲ್ಲ. ಈ ದಿನ ಬಹಳಷ್ಟು ತಂದೆ ತಾಯಿಗಳು ವಿವಾಹವಾದ ನಂತರವೂ ಕೂಡ ಮಕ್ಕಳ ಮುಂದೆ ಜಗಳವಾಡುತ್ತಾ, ಮಕ್ಕಳ ಮುಂದೆ ಚಿಕ್ಕ ಮಕ್ಕಳಂತೆ ಕಚ್ಚಾಡುತ್ತಾ, ಅಸಭ್ಯವಾಗಿ ಮಾತಾಡುತ್ತಾ ಆ ಮಕ್ಕಳ ಮನಸ್ಸನ್ನು ಕೆಡಿಸುವಂತವರಾಗಿರ್ತಿದ್ದಾರೆ. 40 ವರ್ಷ ಬಂದ ಕೂಡಲೇ ನಿಜವಾಗ್ಲೂ ನೀವು ದೇವರ ಚಿತ್ತದಲ್ಲಿ ಸೆಟ್ಲ್ ಆಗುವುದಾದರೆ ಇನ್ನು ನಿಮ್ಮ ಉಳಿದ ಜೀವಿತವೆಲ್ಲ ನೀವು ಆಶೀರ್ವದಿಸಲ್ಪಡ್ತೀರಿ. ಬೈಬಲ್ನಲ್ಲಿ ಕಾಲೇಬನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ ನೋಡಿ. ಯೆಹೋಶುವನ ಪುಸ್ತಕ 14ನೇ ಅಧ್ಯಾಯ 11ನೇ ವಚನ. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಇದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿಯಿರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂತಹ ಈ ಪರ್ವತ ಪ್ರದೇಶಗಳನ್ನು ನನಗೆ ಕೊಡು ಎಂದು ಕೇಳಿದೆನು. ಮೋಶೆ ನನಗೆ ಕಳಿಸಿದಾಗ ನನಗೆ 40 ವರ್ಷ ವಯಸ್ಸಿತ್ತು. ಈಗ ನನಗೆ 80 ವರ್ಷ ವಯಸ್ಸಾಗಿದೆ. ಏನ್ ಹೇಳ್ತಾನೆ ಕಾಲೇಬನು? ಮೋಶೆ ನನಗೆ ಕಳಿಸಿದಾಗ ನನಗೆ 40 ವರ್ಷವಿತ್ತು, ಆಗ ನನಗೆ ಎಷ್ಟು ಬಲವಿತ್ತೋ 85 ವರ್ಷ ವಯಸ್ಸಾದ್ರೂ ಕೂಡ ನನಗೆ ಈಗಲೂ ಅಷ್ಟೇ ಬಲ ಇದೆ ಅನ್ನುತ್ತಾನೆ. ಅಂದರೆ 45 ವರ್ಷಗಳ ನಂತರ ಕೂಡ ಅಷ್ಟೇ ಬಲ ಇದೆ ಅನ್ನುತ್ತಾನೆ. ಆ 40 ವರ್ಷ ವಯಸ್ಸಿನಲ್ಲಿ ಅವನಿಗೆ ಫೌಂಡೇಶನ್ ಆಗಿರೋದ್ರಿಂದ ನಂತರ ಅವನ ಜೀವಿತವೆಲ್ಲವೂ ಕೂಡ ಅದೇ ಬಲವನ್ನು, ಅದೇ ಶಕ್ತಿಯನ್ನು, ಅದೇ ಆಸಕ್ತಿಯನ್ನು, ಅದೇ ನಂಬಿಕೆಯನ್ನು ಕಾಪಾಡಿಕೊಂಡ. ನಿಮ್ಮಲ್ಲಿ ಎಷ್ಟು ಜನ 40 ವರ್ಷ ದಾಟಿದ್ದೀರಿ ಎಂದು ಗೊತ್ತಿಲ್ಲ. ಆದರೆ ನೀವು ನಿಮ್ಮ ಬದುಕಿನಲ್ಲಿ ಸ್ಥಿರಗೊಂಡಿದ್ದೀರಾ, ಬಲಗೊಂಡಿದ್ದೀರಾ, ಪರಿಪಕ್ವತೆಯನ್ನು ಹೊಂದಿದ್ದೀರಾ? ದಿನಗಳು ಕಳೆಯುತ್ತಿರುವ ಹಾಗೆ
ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಬಲಗೊಳ್ಳುತ್ತಾ ಇದ್ದೀರಾ? ಯೆಹೋವನಿಗೋಸ್ಕರ ಕಾದುಕೊಂಡಿರುವವರು ಧನ್ಯರು, ಅವರು ನೂತನ ಬಲ ಹೊಂದುತ್ತಾರೆ. ಯೆಹೋವನಿಗೋಸ್ಕರ ಕಾದುಕೊಂಡಿರುವವರು ನೂತನ ಬಲ ಹೊಂದುತ್ತಾರೆ. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಲ್ಲಿ ಕಳೆದ ಸಮಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ದೇವರಿಗೆ ಅರ್ಪಿಸಿಕೊಟ್ಟ ಜೀವಿತ ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ. ಎಷ್ಟೋ ಜನ ಈ ದಿನ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು ವೇಸ್ಟ್ ಅನ್ನುತ್ತಾರೆ. ದೇವರ ಮಾತುಗಳನ್ನು ವಾಕ್ಯ ಕೇಳೋದು ವ್ಯರ್ಥ ಅನ್ನುತ್ತಾರೆ. ಸಭೆಗೆ ಹೋಗೋದ್ರಿಂದ ಏನ್ ಸಿಕ್ಕಿದೆ ಅನ್ನುತ್ತಾರೆ. ಇಂತಹ ಮಾತು ಕೇಳಿಸಿಕೊಳ್ಳುವಾಗ ಬಹಳ ಬಾಧೆ ಅನಿಸುತ್ತೆ. ಲೋಕದಲ್ಲಿ ನೀವು ಏನೇ ಆಗಲಿ, ರಾತ್ರಿ ಹಗಲು ಎಷ್ಟೇ ಪ್ರಯಾಸಪಟ್ಟರು ಅದೆಲ್ಲ ವ್ಯರ್ಥವಾಗುತ್ತೆ. ಆದರೆ ಸೊಲೊಮೋನನು ಹೇಳಿದಂತೆ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಆದರೆ ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಕಳೆದ ಒಂದು ದಿನ ಸಹಸ್ರ ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಕಾಲೇಬನು ಹೇಳ್ತಾನೆ, ಮೋಶೆ ನನಗೆ ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು. ಆನಂತರ 45 ವರ್ಷಗಳವರೆಗೂ ದೇವರು ನನಗೆ ಸಜೀವವುಳ್ಳವನಾಗಿ ಕಾಪಾಡಿದ್ದಾರೆ. ಈಗೋ ನಾನು ಈಗ 85 ವರ್ಷದವನಾಗಿದ್ದೇನೆ. ಮೋಶೆ ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಇದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿಯಿರುತ್ತದೆ, ಅಂದಿನಂತೆಯೇ ಬಲ ಇವತ್ತೂ ಇದೆ ಅನ್ನುತ್ತಾನೆ. ಶರೀರಕ್ಕೆ ವೃದ್ಧಾಪ್ಯ ಇದೆ ಹೊರತು ಆತ್ಮಕ್ಕೆ ವೃದ್ಧಾಪ್ಯ ಇಲ್ಲ. ದೇವರಲ್ಲಿ ಆನಂದಿಸಿರಿ. ಅಯ್ಯೋ, ನಾನು ಮುದುಕನಾದೇನು, ಮುದುಕಳಾದೇನಲ್ಲವೇ, ಬಲಹೀನರಾಗ್ತಿದ್ದೇವಲ್ಲವೇ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ ಎಂಬುದಾಗಿ ಕುಗ್ಗಿ ಹೋಗ್ತಾ ಇದ್ದೀರಾ? ಒಂದು ವೇಳೆ ನಿಮ್ಮ ಯೌವನ ಕಾಲದಲ್ಲಿ ನೀವು ಹೇಗೆ ಸಮಯ ವ್ಯರ್ಥ ಮಾಡಿದ್ದೀರಿ ಎಂದು ಯೋಚಿಸ್ತಾ ಕೂತ್ಕೊಂಡ್ರೆ ವೇದನೆ ಉಂಟಾಗ್ತಾ ಇದೆಯಾ? ನಿನ್ನೆಯ ಕುರಿತು ನೀವು ಎಷ್ಟೇ ಚಿಂತಿಸಿದ್ರೂ ತಿರುಗಿ ಬರೋದಿಲ್ಲ. ನಾಳೆಯ ಕುರಿತು ನೀವು ಎಷ್ಟೇ ಪ್ಲಾನ್ ಮಾಡಿದ್ರೂ ಕೂಡ ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಈ ದಿನವನ್ನು ನಮ್ಮ ಜೀವಿತ ಕರ್ತನ ಕೈಗೆ ಒಪ್ಪಿಸೋದಾದ್ರೆ ಮುಂಬರುವ ದಿನಗಳಲ್ಲೆಲ್ಲ ದೇವರು ನಮ್ಮ ಸಂಗಡ ಇರುತ್ತಾರೆ. ಕಾಲೇಬನು 40 ವರ್ಷ ವಯಸ್ಸಿನಲ್ಲಿ ದೇವರಿಗಾಗಿ, ದೇವರ ಮಹಿಮೆಗಾಗಿ ಒಂದು ತೀರ್ಮಾನ ತೆಗೆದುಕೊಂಡು ದೇವರ ಸೇವಕನು ಹೇಳಿದ ಮಾತಿನ ಪ್ರಕಾರ ಹೋಗುತ್ತಾ ನಡೆಯುತ್ತಾ ಇದ್ದನು. ಆನಂತರ 45 ವರ್ಷಗಳಾದ ಮೇಲೆ ಅವನು ಕೊಡುವ ಸಾಕ್ಷಿ ಏನೆಂದರೆ, ನನಗೆ 40 ವರ್ಷವಿದ್ದಾಗ ಎಷ್ಟು ಶಕ್ತಿ ಇತ್ತೋ, ಅಥವಾ 40 ವರ್ಷದಲ್ಲಿ ನನಗೆಷ್ಟು ಬಲವಿತ್ತೋ ಏನನ್ನುತ್ತಾನೆ. ನನಗೆ 40 ವರ್ಷದಲ್ಲಿ ಎಷ್ಟು ಬಲವಿತ್ತೋ ಈಗ 85 ವರ್ಷ ಬಂದ್ರೂ ಕೂಡ ಅಷ್ಟೇ ಬಲ ಈ ದಿನವೂ ಇದೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ಚೆನ್ನಾಗಿ ನೋಡಿ, ಅದು ಎಂತಹ ದೊಡ್ಡ ಆಶೀರ್ವಾದ ನೋಡಿ. ಅದಕ್ಕಾಗಿಯೇ ನೀವು ಕೂಡ ಯಾವ ವಯಸ್ಸುಳ್ಳವರಾಗಿದ್ರೂ ಕೂಡ ಯಾವಾಗ ಯಾವ ಕಾರ್ಯ ಆಗಬೇಕೋ ಆ ಕಾರ್ಯ ಆಗುವುದಕ್ಕಾಗಿ ನಾವು ದೇವರಿಗೆ ಅರ್ಪಿಸಿ ಕೊಡುವುದಾದರೆ, ಯೌವನಸ್ಥರೇ, ಯೌವನ ಕಾಲದಲ್ಲಿ ನಿಮ್ಮ ಸೃಷ್ಟಿಕರ್ತನನ್ನು ಅರಿತುಕೊಳ್ಳಿರಿ. ಯೌವನ ಕಾಲದಲ್ಲಿ ನೊಗವನ್ನು ಹೊತ್ತುಕೊಳ್ಳಿರಿ. ವಿವಾಹ ವಯಸ್ಸು ಬಂದಾಗ ನಿಮ್ಮ ವಿವಾಹದಲ್ಲಿ ದೇವರ ಚಿತ್ತ ಅರಿತುಕೊಳ್ಳಿರಿ. ವಿವಾಹ ವಯಸ್ಸು ಹೆಚ್ಚು ಕಡಿಮೆ 30 ವರ್ಷ ಒಳಗಾಗಿ ವಿವಾಹ ಆಗುವಾಗ, ಅದರ ಪರಿಪಕ್ವತೆಗೆ ಬರುವಾಗ ಅನೇಕ ಅನುಭವಗಳನ್ನು ಹೊಂದಿಕೊಳ್ತಾ ನೀವು ಸಂತಾನವನ್ನು ಪಡೆದುಕೊಂಡು ನಿಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸುವವರಾಗಿ ಇರುವುದಾದರೆ, ನಿಮ್ಮ 40 ವಯಸ್ಸು ಒಳಗಡೆ ನೀವು ಆ ಪರಿಪಕ್ವತೆಗೆ ಬರುವುದಾದರೆ ನಿಮ್ಮ ಉಳಿದ ಜೀವಿತವೆಲ್ಲ, ಅದು ಬೇರೆಯವರಿಗೆ 80 ಆಗಲಿ, 70 ಆಗಲಿ, 75 ಆಗಲಿ, 60 ಆಗಿರಲಿ, ಅದು ಬೇರೆ ಸಂಗತಿ. ನಮ್ಮ ವಿಶೇಷ ಜೀವಿತವೆಲ್ಲ, ನಮ್ಮ ಉಳಿದ ಜೀವಿತವೆಲ್ಲ ದೇವರ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ದೇವರ ಆಶೀರ್ವಾದ ಹೊಂದಿದವರಾಗಿರಬೇಕು. ಅವರ ವೃದ್ಧಾಪ್ಯದಲ್ಲಿ ಇನ್ನೂ ಫಲಿಸುತ್ತಾರೆ ಎಂದು ವಾಕ್ಯ ಹೇಳುವ ಪ್ರಕಾರ ಅದು ಅಕ್ಷರಶಃ ನೆರವೇರುತ್ತೆ. ಕಾಲೇಬನು ಹೃದಯಾಂತರಾಳದಿಂದ ದೇವರನ್ನು ಹಿಂಬಾಲಿಸುತ್ತಾನೆ. ಹೃದಯಾಂತರಾಳದಿಂದ ಈ ಪೋರ್ಷನ್ ಅನ್ನು ನಂತರ ಓದ್ ನೋಡಿರಿ. ಇನ್ನು ಕೆಲವೊಂದು ವಚನಗಳು ಮಾತ್ರ ಉಳಿದಿವೆ. ಇದರಲ್ಲಿ ಹೆಚ್ಚಂದ್ರೆ 15 ವಚನ ಇವೆ. ನಂತರ ಧ್ಯಾನಿಸಿರಿ. ಉದಯ ಕಾಲದಲ್ಲಿ ಸ್ವಲ್ಪವೇ ನಾನು ನಿಮ್ಮೊಂದಿಗೆ ಹೇಳಬಲ್ಲೆ. ಕಾಲೇಬನ ರಹಸ್ಯವೇನೆಂದರೆ, ಅವನ ಬಲದ ರಹಸ್ಯವೇನೆಂದರೆ, ಹೃದಯಾಂತರಾಳದಿಂದ ದೇವರನ್ನು ಹಿಂಬಾಲಿಸುತ್ತಾನೆ. ಹೃದಯಾಂತರಾಳದಿಂದ ದೇವರಿಗೆ ಪ್ರಾರ್ಥಿಸ್ತಾನೆ. ಹೃದಯಾಂತರಾಳದಿಂದ ದೇವರನ್ನು ಪ್ರೀತಿಸ್ತಾನೆ. ಸಂತೋಷವಾಗಿ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾನೆ. ಕರ್ತನಿಗೆ ಪ್ರೀತಿಸುತ್ತಾನೆ. ಕರ್ತನಿಗೆ ವಿಧೇಯನಾಗುತ್ತಾನೆ. ಅದಕ್ಕಾಗಿಯೇ ಆಶೀರ್ವದಿಸಲ್ಪಡ್ತಾನೆ. ಅಂತಹ ಆಶೀರ್ವಾದಗಳನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತ ದಿನಗಳಲ್ಲಿ ದೇವರೇ, ವರ್ಷಗಳು ಕಳೆದು ಹೋಗುತ್ತಿರುವ ಹಾಗೆ, ವಯಸ್ಸು ಜಾಸ್ತಿ ಆಗುತ್ತಿರುವ ಹಾಗೆ ನಾವು ಕೂತುಕೊಂಡು ಕುಗ್ಗಿ ಹೋಗುವವರಾಗಿರದೆ, ಏನೂ ಮಾಡಲಿಕ್ಕಾಗದ ಸ್ಥಿತಿಯಲ್ಲೇ ಇರಲಾರದೆ, ನಮ್ಮ ಜೀವಿತದಲ್ಲಿ ನೀವು ಅನುಗ್ರಹಿಸುವ ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸಿಕೊಂಡು ರಕ್ಷಿಸಲ್ಪಡುವುದಕ್ಕಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವುದಕ್ಕಾಗಿ, ನಿಮ್ಮ ಪ್ರಣಾಳಿಕೆಯನ್ನು ಅರಿತುಕೊಳ್ಳುವುದಕ್ಕಾಗಿ, ನಿಮ್ಮ ಚಿತ್ತಾನುಸಾರವಾಗಿ ಬದುಕುವುದಕ್ಕಾಗಿ ಸಹಾಯ ಮಾಡಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬ ನಿರ್ಣಯದೊಂದಿಗೆ ನಮ್ಮ ಜೀವಿತ ಕಾಲವೆಲ್ಲ ನಿಮಗೆ ಇಷ್ಟಾನುಸಾರವಾಗಿರುವುದಕ್ಕಾಗಿ ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವಂತಹ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ಕೊಡಲ್ಪಟ್ಟ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಪ್ರತಿದಿನ ದೇವರು ಮಾತಾಡುವ ಈ ವಿಶೇಷವಾದ ಸಂದೇಶಗಳನ್ನು ಲಾಲಿಸಿ, ವೀಕ್ಷಿಸಿ, ಸತ್ಯ ಪ್ರಕಟಣೆಗಳನ್ನು ತಿಳಿದುಕೊಂಡವರಾಗಿ ಯಥೇಚ್ಛವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವಂಥವರಾಗಿರಿ. ನೀವು ಅಷ್ಟೇ ಬೆಳೆಯುವುದು ಮಾತ್ರವಲ್ಲದೆ ಅನೇಕರು ಕೂಡ ಆತ್ಮೀಕವಾಗಿ ಬೆಳೆಯುವಂತೆ ಈ ಕಾರ್ಯಕ್ರಮಗಳನ್ನು ಅನೇಕರಿಗೆ ಶೇರ್ ಮಾಡಿರಿ. ನಿಮ್ಮಂತೆಯೇ ಅವರು ಕೂಡ ಕರ್ತನಲ್ಲಿ ಬೆಳೆದು ಕರ್ತನಿಗೆ ಮಹಿಮೆ ಪಡಿಸುವಂಥವರಾಗಿರುತ್ತಾರೆ. ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ನೀವು ಶಕ್ತಿ ಹೊಂದಿಕೊಂಡು ಆತ್ಮೀಕ ಬಲ ಹೊಂದಿಕೊಂಡಂತೆ ಅವರು ಕೂಡ ಅದೇ ರೀತಿಯಾಗಿ ಸಿದ್ಧಗೊಳ್ಳುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.